ಬನ್ನಿ ಇವತ್ತು ಗೋಧಿ ನುಚ್ಚಿನ ಹಬೆ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮಸಾಲ ಎಲ್ಲ ಹಾಕಿ ಮಾಡೋದು ಭಾಳ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 1 ಅವರ್ ಬಿಫೋರು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ತೊಗರಿಬೇಳೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ಈ ಆಂಬೊಡೆಗೆ ರುಬ್ತೀವಲ್ಲ ಆ ಥರ ತರ್ತರಿಯಾಗಿ ರುಬ್ಕೋಬೇಕು. ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಆ ಥರ ರವೆಯಾಗಿರಬೇಕು. ಈಗ ಗೋಧಿ ನುಚ್ಚನ್ನು 2 ಕಪ್ಪು ತಗೊಂಡಿದ್ದೀನಿ. ಇದನ್ನು ಹುರಿಬೇಕಾಗತ್ತೆ. ಗೋಧಿ ನುಚ್ಚು ಯಾವಾಗಲೂ ಹುರಿದ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರಿಬೇಕು ಅಥವಾ ಘಮ ಬರೋವರೆಗೂ ಹುರಿಯಿರಿ. ಇದು ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಯಾವ ಬಾಣಲೆಯಲ್ಲಿ ಹುರಿದಿದ್ವೋ ಅದೇ ಬಾಣಲೆಗೆ 2 ಟೀ ಸ್ಪೂನಷ್ಟು ಆಯಿಲ್ ಹಾಕಿ ಬೇಸಿಕ್ ಒಗ್ಗರಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಇಂಗು ಎಲ್ಲ ಹೊಂಬಣ್ಣ ಬಂದಮೇಲೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಬೇಕು. ಇದೇ ಟೇಸ್ಟ್ ಕೊಡೋದು. ಇದನ್ನು ಸ್ವಲ್ಪ ಬಾಡಿಸಿದ್ಮೇಲೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿ ಆದಮೇಲೆ ರುಬ್ಬಿದ್ದೀವಲ್ಲ ನಾವು ಕಡಲೆಬೇಳೆ ಮತ್ತು ತೊಗರಿಬೇಳೆನ, ಆ ಮಸಾಲಾನ ಹಾಕಬೇಕಾಗ ಗಟ್ಟಿಯಾಗಿ ರುಬ್ಕೊಂಡಿದ್ದೀವಿ. ನೀರು ಹಾಕ್ತೇನೆ ರುಬ್ಬಬೇಕು. ಬೇಳೆನ ಚೆನ್ನಾಗಿ ಕೋರ್ಸಾಗಿ ಬಂದಿರುತ್ತೆ. ಈಗ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಆ ಸೊಪ್ಪಿನ ಜೊತೆ ಹೊಂದ್ಕೊಳ್ಳೋ ಥರ ಫ್ರೈ ಮಾಡಿದ್ಮೇಲೆ ನಾವಿವಾಗ 2 ಕಪ್ಪು ಗೋಧಿ ನುಚ್ಚು ತೊಗೊಂಡಿದ್ದೀವಲ್ವ, ಅದಕ್ಕೆ 4 ಕಪ್ಪು ನೀರು, ಡಬಲ್ ನೀರು ಹಾಕಬೇಕಾಗತ್ತೆ. ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದಿಟ್ಕೊಂಡಿದ್ದೀವಲ್ಲ ಆ ನುಚ್ಚನ್ನ ನಿಧಾನಕ್ಕೆ ಸೇರಿಸ್ಕೋಬೇಕು. ಮತ್ತೆ ನೀರು ಕುದಿ ಬಂದಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡಿ. ಆಮೇಲೆ ಗೋಧಿ ನುಚ್ಚನ್ನ ಸೇರಿಸಿ. ಸೊ ದಟ್ ಗೋಧಿ ನುಚ್ಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಕೈ ಬಿಡದೆ ತಿರುಗಬೇಕು. ಇದು ಸ್ವಲ್ಪ ತಳ ಹತ್ತದ ಜಾಸ್ತಿ. ಸೊ ಚೆನ್ನಾಗಿ ತಿರುಗಿಬಿಟ್ಟು ಸಣ್ಣ ಉರಿಲಿ ಬೇಯ್ಲಿಕ್ಕೆ ಬಿಟ್ಬಿಡಿ. ಅಷ್ಟೊತ್ತಲ್ಲಿ ಅದಕ್ಕೆ ಸೈಡ್ ಕಾಂಬಿನೇಷನ್ನು ತೆಂಗಿನಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಸ್ವಲ್ಪ ಪುದೀನ ಸೊಪ್ಪು, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿ ತುರಿದಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಚಟ್ನಿನ ನೈಸಾಗಿ ರುಬ್ಕೋಬೇಕು. ಈಗ ಚಟ್ನಿ ಒಂದು ಕಡೆ ರೆಡಿ ಆಯಿತು. ನೋಡಿದ್ರಾ ಎಷ್ಟು ಗ್ರೀನಾಗಿ ಕಲರ್ಫುಲ್ ಆಗಿದೆ ಚಟ್ನಿ. ನೀವು ಯಾವ ಚಟ್ನಿನಾರು ಮಾಡ್ಕೋಬೋದು, ಬಟ್ ತೆಂಗಿನಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಗೋಧಿ ನುಚ್ಚಿದು ಮಸಾಲ. ಇದನ್ನ ಒಂದು 5 ರಿಂದ 10 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ಆ ತಣ್ಣಗಾಗೋಷ್ಟೊತ್ತಲ್ಲಿ ಇಲ್ಲಿ ಇಡ್ಲಿ ಕುಕ್ಕರ್ನ ಅಂದರೆ ಪ್ಯಾನನ್ನು ನೀರು ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ. ಅದು ಕುದಿ ಬರೋಷ್ಟೊತ್ತಲ್ಲಿ ಇಡ್ಲಿ ಪ್ಲೇಟ್ಗೆ, ಈ ಥರ ಕೊಟ್ಟಿರ್ತಾರಲ್ಲ ಇಡ್ಲಿ ಪ್ಲೇಟಲ್ಲಿ ಸ್ಟೀಮರು, ಆ ಪ್ಲೇಟ್ಗೆ ಎಣ್ಣೆ ಹಚ್ಚಿ ಈ ತಣ್ಣಗಾದಂಥ ನುಚ್ಚಿನ ಒಂದು ಮಸಾಲಾನ ಚೆನ್ನಾಗಿ ಉಂಡೆ ಮಾಡಿ ಈ ಥರ ಒಂದು ಪ್ಲೇಟಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಇಟ್ಟು ಒಂದು 25 ನಿಮಿಷ, ಅಂದರೆ ಒಂದು ಮ್ಯಾಕ್ಸಿಮಮ್ 20 ರಿಂದ 25 ನಿಮಿಷ ಹಬೆಲಿ ಬೇಯಿಸಿದ್ರೆ ಸೂಪರ್ ಆದ ಗೋಧಿ ನುಚ್ಚಿನ ಮಸಾಲ ಹಬೆ ಕಡುಬು ರೆಡಿ ಆಗುತ್ತೆ. ಇದನ್ನು ಕೊಳ್ಕಟ್ಟೆ ಅಂತ ಕೂಡ ಹೇಳ್ಬೋದು. ಇದಕ್ಕೆ ನಾವು ರುಬ್ದಂಥ ಚಟ್ನಿನ ಕಾಂಬಿನೇಷನ್ ಆಗಿ ಕೊಟ್ಟು ಮೇಲೆ ಒಂಚೂರು ತುಪ್ಪ ಹಾಕಿ ಬಿಸಿ ಬಿಸಿಯಾಗಿ ನೀವು ಸರ್ವ್ ಮಾಡಿದ್ರೆ ಸೂಪರ್ ಆದ ಟೇಸ್ಟಿಯಾದ ಹೆಲ್ತಿಯಾದ ಹಬೆ ಕಡುಬು ರೆಡಿ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಸುಲಭವಾಗಿ ಮಾಡ್ಕೋಬೋದು, ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಅಮುದಂ ನಿತ್ಯಂ ಚಾನಲ್ಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್.